ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಯಲಹಂಕ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಯಲಹಂಕ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಯಲಹಂಕದ ಮಿನಿ ವಿಧಾನಸೌಧದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಈ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆಗಳ ವ್ಯಾಪ್ತಿಗೆ ಬರುವ ಅಧಿಕಾರಿಗಳು ಭಾಗವಹಿಸಿ ಯೋಜನೆಗಳ ಕುಂದುಕೊರತೆಗಳನ್ನು ಆಲಿಸಿ ಸಮಸ್ಯೆಗಳನ್ನು ಪರಿಹರಿಸುವ ಭರವಸೆ ನೀಡಿದರು. ನಂತರ ಅನ್ನಭಾಗ್ಯ ಕೇಂದ್ರದ ಮಾಲೀಕರಿಗೆ ಕುಡಿಯುವ ನೀರಿನ ಕ್ಯಾನ್ ವಿತರಣೆ ಮಾಡಲಾಯಿತು. ಈ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ರಾಜ್ಯ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾದ ಸೂರಜ್ ಹೆಗಡೆ, ಬಿಬಿಎಂಪಿ ವಿಭಾಗ ಕರ್ನಾಟಕ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಕೃಷ್ಣಪ್ಪ, ಕೆಪಿಸಿಸಿ ಸದಸ್ಯರು, ಯಲಹಂಕ ಮುಖಂಡರು ಕೇಶವರಾಜಣ್ಣ, ಯಲಹಂಕ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ವೀಣಾ ರಮೇಶ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಮಧುಕುಮಾರ್, ಅಧ್ಯಕ್ಷರು ಯಲಹಂಕ ಬಿಬಿಎಂಪಿ ವಿಭಾಗ ಪ್ರೇಮಲತಾ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸಿ ವಿರೂಪಾಕ್ಷ, ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅದ್ದೆ ಮಂಜುನಾಥ್, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆವಲಹಳ್ಳಿ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಉಪಾಧ್ಯಕ್ಷರಾದಂತಹ ನಮ್ಮ ಹಿರಿಯರು, ನಮಗೆ ಮಾರ್ಗದರ್ಶಕರಾದಂತಹ ಸೂರಜ್ ಹೆಗಡೆ ಅವರು ಬಂದಿದ್ದಾರೆ. ಅವರನ್ನು ಗೌರವಿಸುತ್ತಾ, ಹಾಗೆ ಬಿಬಿಎಂಪಿಯ ಅಧ್ಯಕ್ಷರಾದಂತಹ ಕೃಷ್ಣಪ್ಪ ಸರ್ ಇದ್ದಾರೆ, ಅವರನ್ನು ಸಹ ಈ ಸಭೆಯಲ್ಲಿ ಗೌರವಿಸುತ್ತಾ, ಹಾಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಮಾರ್ಗದರ್ಶಕರು ಆದಂತಹ ಕೇಶವರಾಜಣ್ಣವರಿದ್ದಾರೆ, ಅವರನ್ನು ಸಹ ಈ ಸಮಯದಲ್ಲಿ ಗೌರವಿಸುತ್ತಾ, ಅದೇ ರೀತಿ ನಮ್ಮ ಕಾರ್ಯನಿರ್ವಾಹಕರಾದಂತಹ ಮಧು ಸಾರ್ ಇದ್ದಾರೆ, ಅವರನ್ನು ಸಹ ಈ ಸಭೆಯಲ್ಲಿ ಗೌರವಿಸುತ್ತಾ. ಮತ್ತೊಂದು 3-4 ಸಮಸ್ಯೆಗಳಿದ್ದಾವೆ. ಇವತ್ತು ನಮ್ಮ ಉಪಾಧ್ಯಕ್ಷರು ಮತ್ತು ಬಿಬಿಎಂಪಿ ಅಧ್ಯಕ್ಷರು, ಇಬ್ಬರು ಗ್ಯಾರಂಟಿ ಅಧ್ಯಕ್ಷರುಗಳು ಇದಕ್ಕೂ ಕೂಡ ಸೂಕ್ತ ಆಗಿದೆ. ನಮಗೆ ಒಂದು ಈ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋ ವಿಚಾರ ಅಲ್ಲ, ಅಧ್ಯಕ್ಷರು ತರ್ತಾ ಇದ್ದೀನಿ ನಾನು. ಇಲ್ಲ, ಈಗ ನಾನು ಸ್ವಲ್ಪ ಅರ್ಜೆಂಟ್ ಬೇರೆ ಊರಲ್ಲಿ ಒಂದು ಸಂಘಟನೆ ಕೆಲಸ ಇರೋದ್ರಿಂದ ಹೋಗ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಕೇಳಿರ್ತೀನಿ. ಅದು ಕೇಂದ್ರ ಸರ್ಕಾರದ ಮಾನದಂಡಗಳಲ್ಲಿ ಕ್ಯಾನ್ಸಲ್ ಆಗಿದೆ. ಜನ ಎಲ್ಲ ನಿಮ್ಮ ಸರ್ಕಾರ ಹಾಳು ಮಾಡ್ತು, ನಿಮ್ಮ ಸರ್ಕಾರ ಹಾಳು ಮಾಡ್ತು ಅಂತ ನಮ್ಗೆ ಹೇಳ್ತಿದ್ದಾರೆ. ಅದಕ್ಕೆ ಗ್ರಾಮವಾಣಿಗಳ ಮೂಲಕ ಏನು ನಮ್ಮ ಇಒ ಇದ್ದಾರೆ ಇಲ್ಲಿ, ಅವರು ಗ್ರಾಮಗಳಿಗೆ ಕಸ ಕಲೆಕ್ಟ್ ಮಾಡೋಕ್ಕೆ, ಅನೌನ್ಸ್ ಮಾಡೋಕ್ಕೆ ವಾಹನಗಳು ಹೋಗ್ತಿರ್ತವೆ. ಸೊ ಇದು ಕೇಂದ್ರ ಸರ್ಕಾರದ ಮಾನದಂಡಗಳು ಏನೇನು ಬಂದಿದೆ, ಆ ಕಾರಣಕ್ಕಾಗಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅನ್ನೋ 10 ಅಂಶಗಳನ್ನ ನಿರೂಪಣೆ ಮಾಡಿ ಒಂದು 5 ನಿಮಿಷ ಒಂದು ಗ್ರಾಮದಲ್ಲಿ ಒಂದು ದಿನದಲ್ಲಿ ಒಂದ್ಸಲ ಆ ಥರದ್ದು ಭಾಗದಲ್ಲಿ ಕೇಳಿದ್ರೆ ಜನಗಳಿಂದ ನಾವು ಅಪಾದನೆ ಮಾಡೋದು ತಪ್ಪುತ್ತೆ. ನಂಬರ್ 1 ಅದನ್ನ ಸ್ವಲ್ಪ ಮಾಡಿಸ್ಕೊಡ್ಬೇಕು ನೀವು ದಯಮಾಡಿ. ಎರಡನೇದು 285A ಘಟಕ 46ರಿಂದ ಕಾಕೋಳ ಗ್ರಾಮದಿಂದ ಫಾರಂ ಒಳಗಡೆ ಹಾಸಿ, ಏನೋ KP ಫಾರಂ ಒಳಗಡೆ ಹಾಸಿ ಒಂದು ಬಸ್ ಓಡ್ತಾ ಇತ್ತು. ಆ ಬಸ್ಸನ್ನು ತೆಗೆದಿದ್ದಾರೆ. ನಾವು ಈಗ ಏನಂದ್ರೆ ಅದನ್ನ ಕಾಕೋಳಿಂದ ಸೀಟ್ಕೆಂಪನಹಳ್ಳಿ, ಕೊಲವರಾಯನಹಳ್ಳಿ, ಲಿಂಗನಹಳ್ಳಿ ಮತ್ತು ಶಿವಕೋಟೆ ಆ ಮೂಲಕ ಹೋಗ್ಬೇಕು. ಪ್ರತಿದಿನ 148 ಶೆಡ್ಯೂಲ್ ಆಪರೇಟ್ ಆಗ್ತಾ ಇದೆ. ಮೊದಲು 132 ಇತ್ತು, 14 ಶೆಡ್ಯೂಲ್ ಹೆಚ್ಚಿಗಾಗಿದೆ. ಹಾಗೆ ಪ್ರತಿದಿನ 62,637 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಾರೆ. ಸುಮಾರು 8,71,659 ಪರ್ ಡೇ ಆದಾಯ ಬರ್ತಾ ಇದೆ. ಜೂನ್ 23ರಿಂದ ಇಲ್ಲಿವರೆಗೆ ಜನವರಿ 26ರವರೆಗೆ ಒಟ್ಟು 4,405 ಮಾರ್ಗಾಚರಣೆ ಆಗಿದೆ. ಒಟ್ಟು ಅದರ ಪ್ರಯಾಣಿಕರು 60,50,07,405 ಪ್ರಯಾಣಿಕರು, ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಅದರ ಒಟ್ಟು ಆದಾಯ 84,20,22,175, ಶೇಕಡ 64.20% ಆದಾಯ ಬಂದಿದೆ ಸರ್. ಸಮಿತಿ ಸದಸ್ಯರು ಇನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಬೆಳಗ್ಗೆ ವಿದ್ಯಾರ್ಥಿಗಳು ಮತ್ತೆ ಲೇಡೀಸ್ ಜಾಸ್ತಿ ವೇಟ್ ಮಾಡ್ತಿರ್ತಾರೆ. ಸ್ಟೂಡೆಂಟ್ ತುಂಬಾ ತೊಂದರೆ ಆಗ್ತಾ ಇದೆ. ಬಸ್ ತಗೊಂಡಾಗಿ 100 ಮೀಟರ್ 200 ಮೀಟರ್ ಬಸ್ ಮುಂದೆ ನಿಲ್ಲಿಸ್ತಾರೆ. ಅದು ಭಾರಿ ಸಮಸ್ಯೆ ಆಗ್ತದೆ. ನಾವು ಸುಮಾರು ಸಲ ಅಲ್ಲಿ ಬಸ್ಗಳನ್ನ ಅಡ್ಡಾಕಿ ನಿಲ್ಸಿದ್ದೀವಿ. ಅವರು ನಿಲ್ಲಿಸಿ ಅಂತ ನೆಕ್ಸ್ಟ್ ಟೈಮ್ ಪರ್ ಡೇ ನೆಕ್ಸ್ಟ್ ಅದೇ ಕೆಲಸ ಮಾಡ್ತಾರೆ. ಅದೊಂದು ಸ್ವಲ್ಪ ವಿದ್ಯಾರ್ಥಿಗಳಿಗೋಸ್ಕರ ಸ್ವಲ್ಪ ಸಪರೇಟ್ ಆಗಿ ನಾವು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಯಾವ ಜಾಗ ಅಂತ ಹೇಳಿದ್ರೆ ನ್ಯಾಯಾಂಗ ಬಡಾವಣೆಯಿಂದ 4 ಜನ ಹಿರಿಯ ನಾಗರಿಕರು ಬಂದು ಕಂಪ್ಲೇಂಟ್ ಮಾಡಿದ್ರು. 2 ದಿನದಿಂದ ನಾನು ಅಲ್ಲಿ TC ಹಾಕ್ಬಿಟ್ಟು ವ್ಯಾಪ್ತಿಗಿದೆ. ಅದರಲ್ಲಿ ಪೇಮೆಂಟ್ ಸಕ್ಸಸ್ ಆಗಿದ್ದು 55,288. ಅದರಲ್ಲಿ ಡೆತ್ 160, IT GST ರಿಟರ್ನ್ಸ್ 1,555, ಮತ್ತೆ NPCI ಮ್ಯಾಪಿಂಗ್ ಫೇಲ್ ಅಂದ್ರೆ ಆಧಾರ್ ಕಾರ್ಡ್ ಅಕೌಂಟ್ ಸೀಡ್ ಆಗದೆ ಇರೋದು
668 ಸರ್. ನಾನು ಈಗ ಸಿಕ್ಕಿದೆ ಮೇಡಮ್ ನಮಗೆ. ಬಟ್ ಅದರಲ್ಲಿ ಏನಿದೆ ಅಂದ್ರೆ ಅರ್ಬನ್ ಮತ್ತೆ ರೂರಲ್ ಅಂದ್ರೆ BBMP ಏರಿಯಾ ಮತ್ತೆ ಪಂಚಾಯತ್ ಎರಡು ಕ್ಲಬ್ ಆಗ್ಬಿಟ್ಟಿದೆ. ಸೊ ನಮಗೆ ಅದನ್ನ ನಾವು ಬೈಫರ್ಕೇಷನ್ ಮಾಡ್ತಾ ಇದ್ದೀವಿ. ಮಾಡಿ ಅನಿಸ್ತಿಲ್ಲ. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರು ಏನು ನಮ್ಮ ಸರ್ಕಾರ ಪ್ರಾರಂಭವಾದಾಗಿಂದ ಇಲ್ಲಿಯವರೆಗೂ ಪಂಚ ಗ್ಯಾರಂಟಿ ಯೋಜನೆಯು ಯಶಸ್ವಿಯಾಗಿ ಎಲ್ಲ ಕಡೆ ರಾಜ್ಯಾದ್ಯಂತ ಯಶಸ್ವಿಯಾಗಿ ಬರ್ತಾ ಇದೆ. ಹಾಗೆ ನಮ್ಮ ಉಪ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರಾದಂತಹ ಸೂರಜ್ ಹೆಗಡೆಯವರು ಇವತ್ತು ನಮ್ಮ ಸಭೆಗೆ ಹಾಜರಾಗಿದ್ದು ನಮ್ಮ ಯಲಹಂಕ ತಾಲೂಕಿನ ಕಮಿಟಿ ಇದೆ, ಎಲ್ಲರಿಗೂ ಬಹಳ ಖುಷಿ ಪಡುವಂತಹ ವಿಚಾರ. ಇವತ್ತು ಇಲ್ಲಿಯವರೆಗೆ ನಾವು 9 ಸಭೆಗಳನ್ನು ಮಾಡಿದ್ದೇವೆ. 9 ಸಭೆಗಳಲ್ಲಿ ಏನು ಚರ್ಚೆಗಳಾಗಿತ್ತು ಮತ್ತು ಸಭೆಗಳು ನಡೆದಿದೆಯಾ ಇಲ್ವಾ ಅಂತ ಹೇಳಿ ಅವರು ನೋಡಲಿಕ್ಕೆ ಬಂದಿದ್ದರು. ಇವತ್ತು 10ನೇ ಮೀಟಿಂಗು ನಮ್ಮ ಗ್ಯಾರಂಟಿ ಸಮಿತಿಯ 10ನೇ ಮೀಟಿಂಗಿಗೆ ನಮ್ಮ ಉಪಾಧ್ಯಕ್ಷರಾದಂತಹ ಸೂರಜ್ ಹೆಗಡೆ ಅವರು ಬಂದಿದ್ದು ನಮ್ಮ ಇಲಾಖೆ ಏನು 5 ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತಹ 5 ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದು ಎಲ್ಲ ಇಲಾಖೆಯ ವಿಚಾರಗಳನ್ನು ಚರ್ಚಿಸಿದ್ರು. ಅನ್ನಭಾಗ್ಯ ಯೋಜನೆ ಆಗಿರ್ಬೋದು. ಮೇನ್ ಏನು ಅಂದರೆ ನಮಗೆಲ್ಲ ಕಡೆ ಸಮಸ್ಯೆ ಬರ್ತಾ ಇರೋದೇ ಅನ್ನಭಾಗ್ಯ ಯೋಜನೆದು. ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನಾವು ಅವ್ರ ಮುಂದೆ ಇಟ್ಟಿದ್ದೇವೆ. ಅದನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ರೇವಣ್ಣ ಸಾಹೇಬರಿಗೆ ಮತ್ತು ಸರ್ಕಾರದ ಮಟ್ಟಿಗೆ ನಾವು ಅದನ್ನು ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ BMTCಗೆ ಸಂಬಂಧಪಟ್ಟಂತೆ ಕೆಲವೊಂದೆಲ್ಲ ಸಮಸ್ಯೆ ಇತ್ತು, ಅದನ್ನು ಸಹ ನಾವು ಚರ್ಚೆ ಮಾಡಲಾಗಿತ್ತು. ಮತ್ತು ನಮ್ಮ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಗೊಂಡ್ರು. ಈಗ ಏನಾಗ್ತಿದೆ ಅಂದರೆ ಸತ್ತವರ ಅಕೌಂಟಿಗೂ ಹಣ ಹೋಗ್ತಾ ಇದೆ. ಅದು ಆದ ಕಾರಣ ಅದರ ಬಗ್ಗೆ ನಮಗೆ ಏನು ಜೀವಿತ ಪ್ರಮಾಣ ಪತ್ರ ಜೀವಿತ ಪ್ರಮಾಣ ಪತ್ರ ಅದನ್ನು ಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಅವ್ರಿಗೆ ಹೇಳಿದ್ದೇವೆ, ಆದಷ್ಟು ಬೇಗ ತಂದುಕೊಡಿ ಅಂತ ಹೇಳಿ. ಮತ್ತು ಇನ್ನೊಂದೇನು ಅಂತಂದರೆ ಏನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳೇನಿದ್ದಾರೆ ಅವರು ಗೃಹಲಕ್ಷ್ಮಿ ಹಣದಿಂದ ಬಂದಂಥ ಹಣದಿಂದ ಕೆಲವು ಕಡೆ ಗ್ರಾಮಾಂತರ ಮಟ್ಟದಲ್ಲಿ ಅದನ್ನು ಸದುಪಯೋಗ ಪಡ್ಕೊಂಡಿರುವಂತಹ ವಿಚಾರಗಳನ್ನು ಕೆಲವು ಕಡೆ ಇನ್ನೂ ಸರಿಯಾದ ರೀತಿ ಮಾಹಿತಿ ಬಂದಿಲ್ಲ ನಮಗೆ ಅಂತ ಹೇಳಿ ನಾವು ಗೃಹಲಕ್ಷ್ಮಿ ಯೋಜನೆಯವರಿಗೆ ಇಲಾಖೆಯವರಿಗೆ ಹೇಳಿದ್ವಿ. ಹಾಗಾಗಿ ಅದರ ಬಗ್ಗೆಯೂ ಸಹ ಚರ್ಚೆ ಮಾಡಲಾಯಿತು. ಪ್ರಗತಿ ಪರಿಶೀಲನೆ ಸಭೆ ಹಾವೇರಿ ಜಿಲ್ಲೆಯ ಯಲಹಂಕ ಸಭೆ ನಡೀತು. 5 ಗ್ಯಾರಂಟಿಗಳು ಯಾವ ರೀತಿ ತಲುಪ್ತಾ ಇದೆ, ಕಟ್ಟ ಕಡೆ ಜನ ಹೋಗ್ತಾ ಇದೆಯೋ ಇಲ್ವೋ, ಎಲ್ಲಿ ಏನಾದ್ರು ತಪ್ಪುಗಳಾಗಿದೆ ಅದನ್ನು ಸರಿ ಮಾಡಬೇಕು, ಅದ್ರ ಬಗ್ಗೆ ಇವತ್ತು ಆಗಲೇ ಚರ್ಚೆ ಮಾಡಿದ್ದೀವಿ. ನಮ್ಮ ಸದಸ್ಯರು, ಸಮಿತಿ ಸದಸ್ಯರು, ಅಧ್ಯಕ್ಷರು ಮತ್ತು ಎಲ್ಲ ಅಧಿಕಾರಿಗಳಿಗೆ ಕೂತು ಚರ್ಚೆ ಮಾಡಿ ಏನಂತಂದರೆ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಏನು ಒಂದು ಪರಿಕಲ್ಪನೆ ಇತ್ತು, ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು, ಮಹಿಳೆಯರು ಸ್ವಾವಲಂಬನೆಯಿಂದ, ಸ್ವತಂತ್ರದಿಂದ, ಸ್ವಾಭಿಮಾನದಿಂದ ಬದುಕಬೇಕು, ಕಟ್ಕೊಬೇಕು ಮತ್ತು ಓಡಾಡಬೇಕು. ಮತ್ತು ಯುವಕರಲ್ಲಿ ಯಾರು ನಿರುದ್ಯೋಗದಲ್ಲಿ ಯುವಕರಿದ್ದರು ಅವರೆಲ್ಲ ಜೀವನ ಕಟ್ಕೊಳ್ಳುವಂಥ ಒಂದು ಕೆಲಸ ಮಾಡಿಕೊಡ್ಬೇಕು. ಇದ್ರ ಬಗ್ಗೆ ಯೋಚನೆ ಮಾಡಿ ತಂದಂಥ ಒಂದೊಂದು ಗ್ಯಾರಂಟಿಗಳನ್ನು ಇವತ್ತು ನಾವು ಚಾಚೋದಕ್ಕೆ ಆಗಲೇ 26 ಕಂತು ಇಲ್ಲಿವರೆಗೂ ಬಂದಿದೆ. ಯಾರು ಅದನ್ನು ಟೀಕೆ ಟಿಪ್ಪಣಿ ಮಾಡ್ತಿದ್ರು ಅದು ಬೇರೆ, ಅದು ಬಿಡಿ, ಅದು ಬೇರೆ ರಾಜಕಾರಣಕ್ಕೆ ಹೋಗುತ್ತೆ. ಅದನ್ನೇ ಇವತ್ತು ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಮಾಡಲ್ ಥರ ಬೇರೆ ರಾಜ್ಯಗಳಲ್ಲೂ ತೊಗೊಂಡೋಗಿ ಮಾಡೋಂಥ ಒಂದು ಕೆಲಸ ನಡೀತಾ ಇದೆ. ಅದರಿಂದ ನಾವು ನಮ್ಮ ಕರ್ನಾಟಕದ ಸರ್ಕಾರ ಇವತ್ತಿನ ತಂದಿದೆ. ಎಲ್ಲರ ಜೀವನದಲ್ಲೂ ಒಂದು ಒಳ್ಳೆಯ ಹಸುಮುಖ ಒಂದು ಜೀವನ ಚೆನ್ನಾಗಾಗುವಂಥ ಒಂದು ಕೆಲಸಗಳನ್ನ ಮಾಡಿದ್ವಿ. ಅದನ್ನು ಯಾವ ರೀತಿ ಇನ್ನೂ ತೊಗೊಂಡು ಹೋಗ್ಬೇಕು ಜನಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ವಿ. ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಿದ್ವಿ. ನಮ್ಮ ಜೊತೆಯಲ್ಲಿ ಇವತ್ತು GB ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರು ಬಂದಿದ್ದರು, ನಮ್ಮ ವೀಣಾ ರಮೇಶ್ ಅವರು ಇದ್ದಾರೆ, ಮತ್ತು ಎಲ್ಲ ಸದಸ್ಯರು ಇಲ್ಲಿದ್ದಾರೆ. ಅವ್ರಿಗೆಲ್ಲ ನಾನು ವರದಿ ಹನುಮಂತರಾಜ್, ವಿಸ್ಮಯ ನ್ಯೂಸ್ ಕನ್ನಡ.